ನಾವು ಸ್ಟಾರ್ಟಿಂಗ್ ಜಿಮ್ ಜಾಯಿನ್ ಆದ್ಮೇಲೆ ಇದೇ ತಪ್ಪುಗಳೇ ಮಾಡಿದ್ದು. ಇದನ್ನ ಫಸ್ಟ್ ಬಿಟ್ಬಿಡ್ಬೇಕು. ರಾತ್ರಿ ಹೊತ್ತು ಮಲ್ಕೊಳ್ಳೋ ಟೈಮಲ್ಲಿ ಇದನ್ನ ನೋಡೋದನ್ನ ಫಸ್ಟ್ ಬಿಟ್ಬಿಡ್ಬೇಕು. ಫಸ್ಟ್ ಎಲ್ಲರೂ ಮೋಟಿವೇಶನ್ ತಗೊಂಡು ಮಂಡೇನೆ ಹೋಗೋದು ಜಿಮ್ಗೆ. ಚಿಕ್ಕ ವಯಸ್ಸಿಂದ ಆಟ ಆಡಿರೋ ಆಟ ಸಾಮಾನ್ತರ ಅಲ್ಲ ಜಿಮ್ಮಲ್ಲಿ ವೇಟ್ಸ್ ಅಂದ್ರೆ. ಹುಟ್ಟಿದ ತಕ್ಷಣ ದೊಡ್ಡವರಾಗಲಿಲ್ಲ, ಸ್ಕೂಲ್ಗೆ ಹೆಜ್ಜೆ ಇದ್ದ ತಕ್ಷಣ ಡಿಗ್ರಿ ಮುಗಿಲಿಲ್ಲ. ನೀವು ಕೊನೆಗೆ ಶೆಡ್ಗೆ ಹೋಗೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನು. ಏನಿದು ಹೊಸ ಹೇರ್ ಸ್ಟೈಲ್ ಅಂತ ನೋಡ್ತಾ ಇದ್ದೀರಾ? ಯಾಕೋ ಕಟಿಂಗ್ ಮಾಡಿಸ್ಬೇಕು ಅನ್ನಿಸ್ತು. ಹೋದೆ ಕಟಿಂಗ್ ಶಾಪ್ ಒಂದಿಗೆ. ಬ್ರೋ ಹಿಂಗೆ ಚೆನ್ನಾಗಿ ಕಾಣಿಸುತ್ತೆ ಹಂಗೆ ಮಾಡಿ ಅಂತ ಹೇಳಿದೆ. ಮಲ್ಲೆಟ್ಟೋ ಯಾವುದೋ ಗೊತ್ತಿಲ್ಲ ಬ್ರೋ, ಹೊಸ ಟ್ರೆಂಡ್ ಅಂದ್ಬಿಟ್ಟು ಮಾಡಿ ಕಳಿಸಿದ್ರು. ಟೀಕೆ ನಾವು ಟ್ರೆಂಡ್ ಫಾಲೋ ಮಾಡೋಣ ಅಂದ್ಬಿಟ್ಟು ಮಾಡಿಸ್ದೆ. ಇವತ್ತಿನ ವಿಡಿಯೋಗೆ ಬಂದರೆ, ಇವಾಗ ನಾವು ಫಿಲಮ್ಸ್ ನೋಡ್ತಾ ಇರ್ತೀವಿ, ಯಾವ್ದಾದ್ರು ಮೂವೀಸ್ ನೋಡ್ತಾ ಇರ್ತೀವಿ. ಅದರಲ್ಲಿ ನಮ್ಮ ಫೇವ್ರೇಟ್ ಹೀರೋ ಒಳ್ಳೆ ಬಾಡಿ ಮಾಡಿದಾಗ ನಾವು ಈ ಥರ ಒಳ್ಳೆ ಬಾಡಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಇಲ್ಲ ಯಾರಾದ್ರು ಫ್ರೆಂಡು ಜಿಮ್ಗೆ ಹೋಗಿರ್ತಾರೆ, ಅವ್ರಿಗೆ ವರ್ಕೌಟ್ ಮಾಡಾದ್ಮೇಲೆ ಪಂಪ್ ಆಗಿರೋ ಫೋಟೋ ಅದಕ್ಕೆ ಸ್ಟೋರಿಗೆ ಹಾಕ್ತಾರೆ. ಅದನ್ನ ನೋಡ್ಬಿಟ್ಟು ನಾವು ಜಿಮ್ಗೆ ಹೋಗ್ಬೇಕು, ನಾವು ಒಳ್ಳೆ ಬಾಡಿ ಮಾಡಬೇಕು ಅಂತ ಎಷ್ಟೊಂದು ಜನ ಜಿಮ್ಗೆ ಸೇರ್ಕೋತಾರೆ. ಬಟ್ ಮ್ಯಾಟ್ರ್ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕು, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಅಂತ ಎಕ್ಸಾಂಪಲ್ ತಗೊಳ್ಳಿ. ಆ ಬೆಂಗಳೂರಿಂದ ಮೈಸೂರಿಗೆ ಯಾವ ರೂಟಲ್ಲಿ ಇದೆ ಆ ರೂಟಲ್ಲಿ ಹೋದ್ರೇನೆ ಬೇಗ ಸೇರ್ಕೋತೀವಿ. ಇಲ್ಲ ನಾನು ಇವಾಗ ಯಾವ ರೂಟ್ ಸಿಕ್ಕರೆ ಆ ರೂಟಲ್ಲಿ ಹೋಗ್ತೀನಿ, ಇಲ್ಲ ಹೆಂಗ್ ಸಿಕ್ಕಿದ್ರೆ ಹಂಗೆ ಹೋಗ್ತೀನಿ ಅಂದರೆ ಹಂಗೆ ಜಿಮ್ಮಿಗೆ ಸೇರ್ಕೊಂಡು ಹೋಗಲ್ಲಿ ವೆಯ್ಟ್ಸ್ ಎತ್ಬಿಟ್ಟಿದ ತಕ್ಷಣ ಯಾರಿಗೂ ಬಾಡಿ ಬರಲ್ಲ. ಅದಕ್ಕೆ ಅನ್ನೋದೊಂದು ದಾರಿ ಇದೆ, ಅದಕ್ಕೆ ಅನ್ನೋದೊಂದು ಪ್ರೊಸೆಸ್ ಇದೆ. ಅದನ್ನ ಮಾಡಿದ್ರೇನೆ ಬಾಡಿ ಬರೋದು. ಜಿಮ್ಗೆ ಹೋಗಿದ ತಕ್ಷಣ ವೆಯ್ಟ್ಸ್ ಎತ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ನೀವು 10 ವರ್ಷ ಮಾಡಿದ್ರೂ ಆಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಜಿಮ್ಮು ಸೇರ್ಕೋಬೇಕು ಅನ್ಕೋತಾ ಇರೋರಿಗೆ, ಇಲ್ಲ ಆಲ್ರೆಡಿ ಜಿಮ್ಮು ಸೇರ್ಕೊಂಡಿರೋರಿಗೆ ಒಂದು ಸ್ವಲ್ಪ ಟಿಪ್ಸ್ ಇಲ್ಲ ಪಾಯಿಂಟ್ಸು ಏನಾದರೂ ಅನ್ಕೊಳ್ಳಿ. ಈಗ ಮೋಸ್ಟ್ಲಿ ಇವಾಗ ನಾನು ಹೇಳೋ ಟಿಪ್ಸು ನಿಮಗೆ ನಿಮ್ಮ ಜರ್ನಿಲಿ ಹೆಲ್ಪ್ ಆಗ್ಬೋದು, ಹೆಲ್ಪ್ ಆಗದೇನೂ ಇರ್ಬೋದು. ಮೋಸ್ಟ್ಲಿ ಹೆಲ್ಪ್ ಆಗೋ ಪಾಯಿಂಟ್ಸೇ ಹೇಳ್ತೀನಿ. ಸೊ ಇನ್ನೇನಕ್ಕೆ ಲೇಟು, ಬನ್ನಿ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಅದೇನಪ್ಪ ಅಂತ ಟಿಪ್ಸು ಅನ್ನೋದು ನೋಡೋಣ. ಅವಾಗಲೇ ಹೇಳ್ದಂಗೆ ನಿಮ್ಮ ಫೇವ್ರೇಟ್ ಹೀರೋನ ನೋಡೋ, ಇಲ್ಲ ಯಾರಾದ್ರೂ ಫ್ರೆಂಡು ಜಿಮ್ಗೆ ಹೋಗಿರೋ ಫೋಟೋನ ತೆಗೆದು ಸ್ಟೇಟಸ್ ಹಾಕಿರೋದು ನೋಡಿ ನೀವು ಮೋಟಿವೇಶನ್ ತಗೊಂಡು ಸೇರ್ಕೊಂಡ್ರೋ, ಒಟ್ಟಿನಲ್ಲಿ ಜಿಮ್ ಸೇರ್ಕೋಬೇಕು ಅಂತ ಫಿಕ್ಸ್ ಆಗಿರ್ತೀರ. ವೆರಿ ಗುಡ್ ಡಿಸಿಷನ್. ಜೀವನದಲ್ಲಿ ಒಳ್ಳೆ ನಿರ್ಧಾರ ತಗೊಂಡಿರ್ತೀರಾ. ಜಿಮ್ಗೆಲ್ಲ ಸೇರ್ಕೊಂಡ್ರಿ, ಎಲ್ಲ ಆಯ್ತು. ಬಟ್ ಮಾಡೋ ಫಸ್ಟ್ ಮಿಸ್ಟೇಕ್ ಏನ್ ಗೊತ್ತಾ? ಹೋಗಿದ ತಕ್ಷಣ ಪಟ 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 ಅಂತ ವೇಟ್ಸ್ ಎತ್ತೋದು. ಚಿಕ್ಕ ವಯಸ್ಸಿಂದ ಆಟ ಆಡಿರೋ ಆಟ ಸಾಮಾನ್ತರ ಅಲ್ಲ ಜಿಮ್ಮಲ್ಲಿ ವೇಟ್ಸ್ ಅಂದ್ರೆ. ಪಟ ಪಟ ಅಂತ ಎತ್ಬಿಟ್ರೆ ಇನ್ನೊಂದು 2 ದಿನದಲ್ಲಿ ಪಟ ಪಟ ಅಂತ ಕೈ ಕಾಲು ಎದಳಲ್ಲ. ಸೊ ಏನ್ ಹೇಳ್ತೀನಿ ಅಂದ್ರೆ, ಜಿಮ್ಗೆ ಸೇರ್ಕೊಂಡಾದ್ಮೇಲೆ ಫಸ್ಟ್ ಬೇಸಿಕ್ ಎಕ್ಸರ್ಸೈಸಸ್ ತಿಳ್ಕೊಳ್ಳಿ. ನೀವು ಅವಾಗ ತಾನೇ ಜಿಮ್ಗೆ ನಿಮ್ಮ ಬಾಡಿನ ಪರಿಚಯ ಮಾಡಿಸಿರ್ತೀರ. ಸೊ ಆ ಬೇಸಿಕ್ ಎಕ್ಸರ್ಸೈಸ್ ಏನಿದೆ ಅದನ್ನ ತಿಳ್ಕೊಳ್ಳಿ. ನಿಮ್ಮ ಬಾಡಿನ ಫಸ್ಟ್ ಫ್ರೀ ಮಾಡ್ಕೊಳ್ಳಿ, ಆಮೇಲೆ ವೆಯ್ಟ್ಸ್ ಎತ್ತಕ್ಕೆ ಸ್ಟಾರ್ಟ್ ಮಾಡಿ. ಜಿಮ್ಮಲ್ಲಿ ಅವ್ರು ಯಾರೋ ಅಷ್ಟು ವೆಯ್ಟ್ಸ್ ಎತ್ತವ್ರೆ, ಜಿಮ್ಮಲ್ಲಿ ಇವ್ರು ಯಾರೋ ಹಿಂಗ್ ವರ್ಕೌಟ್ ಮಾಡ್ತಾವ್ರೆ, ನಾನು ಹಂಗೆ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಕೊನೆಗೆ ಶೆಡ್ಗೆ ಹೋಗೋದು. ಇರ್ಲಿ ಬಾ, ಎಲ್ಲಿ ಬರ್ಲಿ? ಶೆಡ್ಡಿಗ್ ಬಾ, ಶೆಡ್ಡಿಗೆ ಹಾಕ ಕುಂಟೆ ಬಿಲ್ಲೆ ಆಡಮು ಶೆಡ್ಡಿಗ್ ಬಾ. ಸೊ ಯಾವನ್ ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ. ಜಿಮ್ಮಲ್ಲಿ ನಿಮ್ಮ ಬಾಡಿನ ನೀವೇ ಚೆನ್ನಾಗಿ ನೋಡ್ಕೋಬೇಕು. ಸೊ ಸ್ಟಾರ್ಟಿಂಗು ಒಂದು ವಾರ ಆಲ್ಮೋಸ್ಟ್ ಎಲ್ಲರೂ ಮೋಟಿವೇಶನ್ ತಗೊಂಡು ಮಂಡೇನೆ ಹೋಗೋದು ಜಿಮ್ಗೆ. ಸೊ ಈ ಮಂಡೆಯಿಂದ ಸ್ಯಾಟರ್ಡೆ ಏನಿದೆ ಒಂದು ವಾರ ಫ್ರೀ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಾಡಿನ ಅಭ್ಯಾಸ ಮಾಡಿಸಿ, ಜಿಮ್ಗೆ ಬೇಸಿಕ್ ಎಕ್ಸರ್ಸೈಸ್ ಮಾಡಿ ಬಾಡಿನ ಫ್ರೀ ಮಾಡ್ಕೊಳ್ಳಿ. ಅದಾದ್ಮೇಲೆ ವೆಯ್ಟ್ಸ್ ಎತ್ತಕ್ಕೆ ಸ್ಟಾರ್ಟ್ ಮಾಡಿ. ವೆಯ್ಟ್ಸ್ ಅಂದ್ರೆ ದನ ಅಂತ 20 kg ಇಲ್ಲ 30 kg ಇಲ್ಲ 15 kg ಅಲ್ಲ. ಜಿಮ್ಮಲ್ಲಿ ಸ್ಟಾರ್ಟಿಂಗ್ 2.5 kg ಅನ್ನೋ ಒಂದು ವೆಯ್ಟ್ ಇರುತ್ತೆ ಚಿಕ್ಕದು, ಅದರಿಂದ ಫಸ್ಟ್ ಸ್ಟಾರ್ಟ್ ಮಾಡಿ. ನೀವು ದನ ಅಂತ 15 kg 10 kg ಹೋಗ್ಬಿಟ್ರೆ ಪಾಪ 2.5 kg ಏನಕ್ಕೆ ಮಡಗೋರಲ್ಲಿ? ಸ್ಟಾರ್ಟಿಂಗ್ ಹೋಗೋರ್ಗೋಸ್ಕರ ಅದನ್ನು ಮಡಗೋದು. ಅದರಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದು ಮೆಟ್ಲು ಹತ್ಕೊಂಡು ಸ್ಟಾರ್ಟ್ ಮಾಡಿ. ಹುಟ್ಟಿದ ತಕ್ಷಣ ದೊಡ್ಡವರಾಗಲಿಲ್ಲ, ಸ್ಕೂಲ್ಗೆ ಹೆಜ್ಜೆ ಇದ್ದ ತಕ್ಷಣ ಡಿಗ್ರಿ ಮುಗಿದಿಲ್ಲ. ಇದ್ರಲ್ಲಿ ಯಾಕೆ ಇಷ್ಟೊಂದು ಅರ್ಜೆಂಟು? ನಿಧಾನಕ್ಕೆ ಒಂದು ಸ್ವಲ್ಪ ವೆಯ್ಟ್ಸು, ಎಲ್ಲ ವೆಯ್ಟ್ಸ್ನು ಎಂಜಾಯ್ ಮಾಡಿ. ಸೊ ಹಿಂಗೆ ಜಿಮ್ಗೆ ಸೇರ್ಕೊಂಡಾದ್ಮೇಲೆ ಸ್ಟಾರ್ಟಿಂಗು ಬಾಡಿನ ಜಿಮ್ಗೆ ಅಭ್ಯಾಸ ಮಾಡಿಸಿ, ಕಮ್ಮಿ ವೆಯ್ಟಲ್ಲಿ ಅದ್ರದ್ದೇನು ಫಾರ್ಮ್ ಇದೆ, ಇವಾಗ ನೀವು ಯಾವ ಒಂದು ಎಕ್ಸಸೈಸ್ ಮಾಡ್ತೀರಾ ಅದ್ರದ್ದು ಫಾರ್ಮ್ ಏನಿದೆ, ಅದ್ರದ್ದು ಟೆಕ್ನಿಕ್ ಏನಿದೆ, ಅದು ಹೆಂಗ್ ಮಾಡಿದ್ರೆ ಯಾವ ಮಸಲ್ ಪಾರ್ಟಲ್ಲಿ
ಯಾವ ಮಸಲ್ಗೆ ಬೀಳುತ್ತೆ, ಯಾವ ಮಸಲ್ಗೆ ಎಫೆಕ್ಟ್ ಬೀಳುತ್ತೆ ಅನ್ನೋದು ತಿಳ್ಕೊಳ್ಳಿ ಫಸ್ಟು. ಸ್ಟಾರ್ಟಿಂಗ್ ಒಂದು 6 ತಿಂಗಳು ಇದನ್ನೇ ಮಾಡಿ, ಅದಾದಮೇಲೆ ನಿಮ್ಮಿಷ್ಟ, ಅದಾದಮೇಲೆ ನೀವೇ ಮಾಡ್ತೀರ ಆಟೋಮೆಟಿಕ್, ನಾನೇನು ಹೇಳೋದು. ಸೊ ನೆಕ್ಸ್ಟ್, ನಾನು ಆಲ್ಮೋಸ್ಟ್ ಇದನ್ನು ಮಾಡಿದ್ದೀನಿ, ನೀವು ಮಾಡಬಹುದು, ಮಾಡದೇನೂ ಇರ್ಬೋದು, ಬಟ್ ಮಾಡಬಾರ್ದು ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ನಾನು ಮಾಡಿದ್ದೀನಿ ಇದನ್ನು. ಸೊ ಹಿಂಗೆ ಎಲ್ಲ ಆಚೆ ಹೋಗಿರ್ತೀವಿ ಊಟಕ್ಕೆ ಅಂದ್ಬಿಟ್ಟು, ಊಟ ಮಾಡೋಣ ಅಂತ ಕೂತ್ಕೊಂಡಿರ್ತೀವಿ. ಯಾರಾದರೂ ಕೇಳ್ತಾರೆ ಏನು ಬೇಕು ಅಂತ, ನೀವು ಹೇಳ್ತೀರಾ ನನಗೆ 2 ಚಪಾತಿ ಇಲ್ಲ ಒಂದು ರೈಸು ಏನಾದ್ರು ಸಾಕು ಅಂತ ನೀವು ಹೇಳ್ತೀರಾ. ಅದಕ್ಕೆ ಅವ್ರೇನಂತಾರೆ, ಏನು ಗುರು ಜಿಮ್ಮಿಗೆ ಹೋಗ್ತಿದ್ಯಾ ನೀನು, ಚೆನ್ನಾಗಿ ತಿನ್ನಬೇಕು, ನೀನು ಚೆನ್ನಾಗಿರ್ಬೇಕು, ನೀನು ಚೆನ್ನಾಗಿ ತಿನ್ನಬೇಕು ಅಂದ್ಬಿಟ್ಟು ನಿಮ್ಮನ್ನ ಮೇಲೆ ಕೂರಿಸ್ಬಿಡ್ತಾರೆ. ಹೌದು ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಚೆನ್ನಾಗಿ ತಿನ್ನಬೇಕು ಅಂದ್ಬಿಟ್ಟು ಗಬಾ ಗಬಾ ಗಬಾ. ಇದೊಂಥರ. ಇನ್ನೊಂಥರ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ವರ್ಕೌಟ್ ಮಾಡಬೇಕು, ಚಲೋ ಹೋಟ್ಲಿಗೆ ಅಣ್ಣ 1 ಪ್ಲೇಟ್ ಬಿರಿಯಾನಿ, 1 ಪ್ಲೇಟ್ ಕಬಾಬ್. ನಾವೇನು ಸಾಚ ಅಲ್ಲ ಗುರು, ನಾವು ಇದನ್ನ ಮಾಡಿದ್ದೀವಿ. ಮಾಡಾದ್ಮೇಲೆ ಗೊತ್ತಾಗಿದೆ ಎಷ್ಟು ತಪ್ಪು ಮಾಡಿದ್ದೀವಿ ಅಂತ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಹಂಗಂತ ನಾನು ನಿಮಗೆ ಡಯಟ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಅಂತಲೂ ನಾನು ಹೇಳ್ತಾ ಇಲ್ಲ. ಡಯಟ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಸ್ಟಾರ್ಟಿಂಗ್ 6 ತಿಂಗಳು ಏನು ಮಾಡ್ತೀರಾ ಅಂದರೆ, ಮನೇಲಿ ನಿಮ್ಮ ಮನೇಲಿ ಮಾಡಿರೋ ಏನು ಊಟ ಅದನ್ನೇ ಮಾಡಿ, ಆಚೆ ಎಲ್ಲ ತಿನ್ನೋದು ಬಿಟ್ಬಿಡಿ. ಒಂದು 6 ತಿಂಗಳು ಈ ಪಾನಿಪುರಿ, ಮಸಾಲ ಪುರಿ, ಎಣ್ಣೆ ಐಟಮ್ಸು ನೀವು ಮೇನ್ ಬಿಡಬೇಕಾಗಿರೋದು 6 ತಿಂಗಳು. ಮಸಾಲ ಐಟಮ್ಸ್, ಆಯಿಲ್ ಐಟಮ್ಸ್, ಶುಗರ್ ಐಟಮ್ಸ್, ಈ 6 ತಿಂಗಳು ಈ 3 ಐಟಮ್ ಬಿಟ್ರೆ ನೀವು ಮುಂದೆ ಡಯೆಟಲ್ಲಿ ಇನ್ನೂ ಬೇಜಾನ್ ಐಟಮ್ ಬಿಡ್ಬೋದು. ಇಲ್ಲ ಇವಾಗಲೇ ಬಿಡೋಕ್ಕಾಗಿಲ್ಲ ಅಂದರೆ ಆಮೇಲೆ ಡಯೆಟ್ ಮಾಡ್ಬೇಕಾದ್ರೆ ನೀವೇನು ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗ್ 6 ತಿಂಗಳು ಮನೆ ಊಟನೇ ತಿನ್ನಿ, ಮನೇಲಿ ಏನು ಮಾಡ್ತಾರೆ ಅದನ್ನೇ ತಿನ್ನಿ. ಬಟ್ ನೀವು ಮೇನ್ಲಿ ಅವಾಯ್ಡ್ ಮಾಡಬೇಕಾಗಿರೋದು ಆಯಿಲ್ ಐಟಮ್ಸ್, ಮಸಾಲ ಐಟಮ್ಸ್, ಶುಗರ್ ಐಟಮ್ಸ್, ಇಷ್ಟನ್ನ ಅವಾಯ್ಡ್ ಮಾಡಿ. ಇಷ್ಟನ್ನ ಅವಾಯ್ಡ್ ಮಾಡಿದ್ರೆ ನೀವು ಆಲ್ಮೋಸ್ಟ್ 50% ಡಯಟ್ ಮಾಡ್ತಿದ್ದೀರಾ ಅಂತಲೇ ಅರ್ಥ. ಸೊ ಜಿಮ್ ಸ್ಟಾರ್ಟ್ ಮಾಡಾದ್ಮೇಲೆ ಬಾಡಿ ಚೆನ್ನಾಗಿರಬೇಕು ಅಂದರೆ ಆಚೆ ಊಟ ಬಿಟ್ಟು ಮನೇಲಿ ಏನು ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅದನ್ನೇ ತಿನ್ಕೊಂಡು, ನಾನು ಹೇಳಿರೋ ಈ ಶುಗರು, ಈ ಸ್ವೀಟ್, ಈ ಶುಗರು, ಆಯಿಲು, ಮಸಾಲ ಐಟಮ್ಸ್ ಇಷ್ಟನ್ನ ಬಿಟ್ಬಿಡಿ ಅಷ್ಟೇ. ಲಾಸ್ಟ್ ನಂಬರ್ 3, ಇದು ಸಖತ್ತು ಇಂಪಾರ್ಟೆಂಟು. ಇದಿಲ್ಲ ಅಂದರೆ ನೀವು ಇಷ್ಟೆಲ್ಲ ಮಾಡಿ ವೇಸ್ಟೇ. ಅದೇನಂದರೆ ಎಲ್ಲೋಯ್ತಿದ್ದು, ಇಲ್ಲಿ ಫೋನು. ಇದನ್ನ ಫಸ್ಟ್ ಬಿಟ್ಬಿಡ್ಬೇಕು. ರಾತ್ರಿ ಹೊತ್ತು ಮಲ್ಕೊಳ್ಳೋ ಟೈಮಲ್ಲಿ ಇದನ್ನ ನೋಡೋದನ್ನ ಫಸ್ಟ್ ಬಿಟ್ಬಿಡ್ಬೇಕು. ಏನು ಕೇಳ್ತಾ ಇದ್ದೀನಿ ಅಂದರೆ, ಚೆನ್ನಾಗಿ ವರ್ಕೌಟ್ ಮಾಡ್ಕೊ ಬಂದ್ರಿ, ವರ್ಕೌಟ್ ಮಾಡಾದ್ಮೇಲೆ ನಿಮ್ಮ ಬಾಡಿಗೆ ರೆಸ್ಟ್ ಕೊಡಬೇಕಾ ಬೇಡವಾ? ರೆಸ್ಟ್ ಕೊಡಬೇಕು ಅಂದರೆ ಇದನ್ನು ಬಿಸಾಕ್ಬೇಕು. ಯಾಕೆ ಬ್ರೋ ಹಿಂಗೆ ಹೇಳ್ತಿದ್ದೀರಾ ಅಂದರೆ, ಇವಾಗ ರಾತ್ರಿ ಮಲ್ಕೊಳ್ಳೋಕ್ಕೆ ಅನ್ನೋದು ಒಂದು ಟೈಮಿಂಗ್ಸ್ ಇರುತ್ತೆ. ಇವಾಗ ನಿಮ್ಮ ಬಾಡಿ ವರ್ಕೌಟ್ ಮಾಡಿ ಬಂದಾದ್ಮೇಲೆ ಅದಕ್ಕೆ ರೆಸ್ಟ್ ಬೇಕು. ನೀವು ಆ ರೆಸ್ಟ್ನೂ ಕಿತ್ಕೊಬಿಟ್ಟು ಫೋನ್ ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಬಂತು ವರ್ಕೌಟ್ ಮಾಡಿ? ಸೊ ಜಿಮ್ಮಿಗೆ ಜಾಯ್ನ್ ಆದಮೇಲೆ ವರ್ಕೌಟ್ ಮಾಡ್ತಿರೋ ಟೈಮಲ್ಲಿ ಬಾಡಿಗೆ ರೆಸ್ಟು, ರಿಕವರಿ ಸಖತ್ ಇಂಪಾರ್ಟೆಂಟು. ಮಿನಿಮಮ್ 7 ಅವರ್ಸ್ ನಿದ್ದೆ ಮಾಡಬೇಕು. ಬಾಡಿಗೆ ರಿಕವರ್ ಆಗೋಕ್ಕೆ ಮಿನಿಮಮ್ 7 to 8 ಅವರ್ಸ್ ನಿದ್ದೆ ಮಾಡಲೇಬೇಕು ನೀವು. ಒಂದು ದಿನ ನೀವು 1 ಅವರ್ ನಿದ್ದೆ ಈ ಫೋನ್ ನೋಡ್ಕೊಂಡು ವೇಸ್ಟ್ ಮಾಡಿದ್ರು ಅದನ್ನು ಕವರ್ ಮಾಡೋಕ್ಕೆ ನಿಮಗೆ ರಿಕವರ್ ಆಗೋಕ್ಕೆ 3 ದಿನ ಬೇಕು. ಯೋಚನೆ ಮಾಡಿ, ಏನು ಹೇಳಿ? ಆ 1 ಅವರಲ್ಲಿ ಏನು ಆಗಬೇಕಾಗಿರೋ ರಿಕವರಿ 3 ದಿನ ತಗೊಳುತ್ತೆ. ಯೋಚನೆ ಮಾಡಿ ಅಲ್ಲಿಗೆ ನಿದ್ದೆ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಹೇಳಿರೋ ಇಷ್ಟು ಪಾಯಿಂಟ್ಸು ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ನಾವು ಸ್ಟಾರ್ಟಿಂಗ್ ಜಿಮ್ ಜಾಯ್ನ್ ಆದಮೇಲೆ ಇದೇ ತಪ್ಪುಗಳೇ ಮಾಡಿದ್ದು. ಅದಾದಮೇಲೆ ಇವಾಗ ಗೊತ್ತಾಗ್ತಿದೆ ಎಷ್ಟು ತಪ್ಪು ಮಾಡಿದ್ದೀವಿ ನಾವು ಅವಾಗ ಅಂತ. ಸೊ ಅದನ್ನು ಈಗ ಜಾಯ್ನ್ ಆಗೋರು ಮಾಡಬಾರ್ದು ಅಂದ್ಬಿಟ್ಟೆ ಹೇಳ್ತಾ ಇರೋದು. ಸೊ ಈ ಎಲ್ಲ ಪಾಯಿಂಟ್ಸು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ನಮಸ್ಕಾರ.